ಚಾಚಾ ಬಂದೆ ಬೇಟ. ಅಲ್ಲೂ ರಾಜು ಬೇಟ, ಇವತ್ತು ನಾವು ಮಾಡಿರೋ ಅಡಿಗೆಗೆಲ್ಲ ಮಿಕ್ಕತ್ತದೆ ಅಂತ ಕಾಣಿಸ್ತಿದೆ. ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ನೆಂಟ್ರಿಗೆ ಇಲ್ಲ. ಭೂಪತಿಗೆ ಇಷ್ಟು ಹತ್ರ ಇರೋ ನಮ್ಗೇನೆ ವಿಷಯ ಇವತ್ತು ಗೊತ್ತಾಗಿದೆ, ಮಿಕ್ದವ್ರು ಹೇಗೆ ಗೊತ್ತಾಗತ್ತೆ? ಅರ್ಜೆಂಟಾಗಿ ಮಾಡಿ ಮುಗಿಸ್ತಾ ಇದ್ದಾರೆ, ಯಾರಿಗೂ ಹೇಳಿಲ್ಲ ಅನ್ಸತ್ತೆ. ಹೌದು ರಾಜು ಬೇಟ, ಇದು ದೊಡ್ಡವ್ರದ್ದು ಸಮಾಚಾರ. ಅವರು ಎಲ್ಲ ನಮ್ದು ತರ ಸಂತೆಗೆ ತರ ಮಾಡಕ್ಕಿಲ್ಲ. ಅವ್ರದ್ದು ಲೆವೆಲ್ಗೆ ತಕ್ಕಂತೆ ಎಲ್ಲಾರನ್ನೂ ದೊಡ್ಡವ್ರಿಗೆ ಕರೀತಾರೆ, ಮಾಡ್ಕೋತಾರೆ ಅಷ್ಟೇ. ನೋಡಿ, ನಿಮ್ಮಿಬ್ರಿಗೂ ನಾನಂದ್ರೆ ಎಷ್ಟಿಷ್ಟ, ನನ್ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ನಂಗೆ ಗೊತ್ತು. ಆದ್ರೆ ನೀವಿವಾಗ ಮಾಡ್ತಿರೋದು ಸರಿಯಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ. ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗೋದು ಒಳ್ಳೇದಲ್ಲ. ಅರೆ ಬೇಟಿ, ಕ್ಯಾ ಬೋಲ್ ರೇ ತು? ಏನ್ ಹೇಳ್ತಾ ಇದ್ಯಾ? ನಾವು ಯಾರಿಗೆ ಏನ್ ಮಾಡಿದ್ವಿ? ಚಾಚಾ, ನನ್ಗೆ ನಿಮ್ಮ ಹತ್ರ ಮತ್ತೆ ವಾದ ಮಾಡೋ ಮನ್ಸಿಲ್ಲ, ಅಷ್ಟ್ ಟೈಮು ಇಲ್ಲ. ಅಲ್ಲಿ ಮುಹೂರ್ತ ಮೀರೋಗ್ತಿದೆ. ದಯವಿಟ್ಟು ಉಂಗ್ರ ಕೊಡಿ, ಅಲ್ಲೆಲ್ಲರೂ ಗಾಬರಿ ಆಗಿದ್ದಾರೆ. ಅರೆ ಬೇಟಿ, ಉಂಗ್ರನಾ? ಯಾವ ಉಂಗ್ರ ಬೇಟಿ? ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಬೇಟಿ. ಚಾಚಾ ಪ್ಲೀಸ್, ನೀವಿಬ್ರು ಸೇರ್ಕೊಂಡು ಹುಡುಗಾಟ ಆಡ್ಬೇಡಿ. ಅಲ್ಲೆಲ್ಲರೂ ಕಾಯ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಉಂಗ್ರ ಕೊಡಿ. ಮುಹೂರ್ತ ಮೀರೋದ್ಮೇಲೆ ನಿಶ್ಚಿತಾರ್ಥ ಆದ್ರದ್ ಒಳ್ಳೇದಲ್ಲ. ನಾನ್ ಪ್ರೀತಿಸ್ತಿರೋ ಹುಡುಗ ಇನ್ಯಾರನ್ನೋ ಮದ್ವೆ ಆಗ್ತಾನೆ ಅಂದ್ರೆ ಖಂಡಿತವಾಗ್ಲೂ ಬೇಜಾರಾಗೆ ಆಗುತ್ತೆ. ಹಾಗಂತ ಅದನ್ನ ನಿಲ್ಸಿ ಆ ಜಾಗದಲ್ಲಿ ನಾನಿರ್ಬೇಕು ಅಂತ ಆಸೆ ಪಡೋ ಸ್ವಾರ್ಥಿ ಅಲ್ಲ ಚಾಚಾ ನಾನು. ಅವರಿಬ್ರು ಖುಷಿಯಾಗಿರ್ಲಿ. ಆ ರಿಂಗ್ ಕೊಡಿ. ಈ ತರ ಎಲ್ಲ ಮಾಡಿ ನಿಶ್ಚಾರ್ಥ ನಿಲ್ಸ್ತೀನಿ ಅಂದ್ರೆ ಅದಕ್ ಖಂಡಿತ ನಾನು ಅವಕಾಶ ಮಾಡ್ಕೊಡಲ್ಲ. ದೇಖೋ ಬೇಟಿ, ನಿಂದು ನೋವು ನಮ್ಗೆ ಅರ್ಥ ಆಗ್ತದೆ. ಹಾಗಂತ ನೀನ್ ತಿಳ್ಕೊಂಡ್ರ ಹಾಗೆ ನಾವು ಯಾವ್ದು ಉಂಗ್ರನೂ ಕದ್ದಿಲ್ಲ. ಅಲ್ಲಾಕಿ ಕಸಬ್, ನಾವು ಉಂಗ್ರಾಗೆ ಕದ್ದಿಲ್ಲ. ಅವರು ಬೇರೆ ಎಲ್ಲಾರ ಮಡಗಿರ್ಬೇಕು, ಹೋಗಿ ಕೇಳು ಅವ್ರಿಗೆ. ನೀವು ತಗೊಂಡಿಲ್ವಾ? ನೀವು ನಿಶ್ಚಿತಾರ್ಥ ನಿಲ್ಸ್ಬೇಕು ಅಂತೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ನೀವೇ ಉಂಗ್ರ. ಸಾರಿ ಚಾಚಾ, ಸಾರಿ ರಾಜಣ್ಣ, ನಾನು ಬೇರೆ ಕಡೆ ಹುಡುಕ್ತೀನಿ. ನಕ್ಷತ್ರ, अरे हराम खोर, क्या रे? चोरी काम कर दिया राजू तू? ಉಂಗ್ರ ನೀನ್ ಕದ್ದೆ? ನನಗೆ ನಕ್ಷತ್ರ ನೋಡ್ತಿದ್ರೆ ಸಂಕಟ ಆಗ್ತಾ ಇತ್ತು ಚಾಚಾ. ಮನ್ಸು ತಡಿಲಿಲ್ಲ, ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಸ್ಬೇಕಂತ ಈ ತರ ಮಾಡಿದೆ. ಮತ್ತೆ ಇಂಥ ತಪ್ಪು ಮಾಡ್ಬೇಡಿ ರಾಜಣ್ಣ. ಭೂಪತಿಗೆ ಗೊತ್ತಾದ್ರೆ ನಮ್ಮನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಅರೆ ರಾಜು, ಕ್ಯೂರೇ ಐಸಾ ಹರಾಮಿ ಕಾಮ್ ಕಿಯಾ? ಕೆಲಸ ಮಾಡೋದ ಜಾಗದಲ್ಲಿ ಹಿಂಗೆ ಮಾಡ್ತಾರೆ? ನನಗೆ ಕ್ಷಮಿಸ್ಬಿಡಿ ಚಾಚಾ. ಎಂಗೇಜ್ಮೆಂಟ್ ನಿಂತ್ರೆ ನಕ್ಷತ್ರ ಚೆನ್ನಾಗಿರ್ತಲ್ಲ ಅಂತ ಈ ತರ ಮಾಡಿದೆ. ನಾನು ಕೇಳೋ ಅವಳ ಮುಖ ನೋಡಕ್ ಆಗ್ತಾ ಇಲ್ಲ. ಈಗ ಗಂಡು ಹೆಣ್ಣು ಇಬ್ರು ಎದ್ದು ನಿಂತ್ಕೊಳ್ಳಿ. ಹಾರ ಕೊಡಿ. ಈ ಗಂಡು ಹೆಣ್ಣು ಹಾರ ಬದಲಾಯಿಸ್ಕೊಳ್ಳಿ. ಮೊದಲು ಹುಡುಗಿ ಹುಡುಗನ ಹಾರ ಹಾಕಮ್ಮ. ಶ್ವೇತಾ, ಹಾರ ಹಾಕು. ಏನ್ ಯೋಚನೆ ಮಾಡ್ತಿದ್ಯಾ?
रहे वासुदेवाय धीमहि तन्नो विष्णु प्रचोदयात्। महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। पुष्पमालिका मुहूर्तोऽस्तु सुप्रतिष्ठितम्। ಅಮ್ಮ ರಿಂಗ್ ಎಲ್ಲಿತ್ತು? ಅದು ರೂಮಲ್ಲಿತ್ತು. ರೂಮಲ್ಲ. ನಾನು ಅಷ್ಟೊಂದು ಹುಡುಕ್ತೆ, ನನಗೆ ಸಿಗ್ಲೇ ಇಲ್ಲ. ಅದು ಮಂಚದ ಕೆಳಗಡೆ ಇತ್ತು. ಕೈ ಜಾರಿ ಕೆಳಗಡೆ ಬಿದ್ದಿರ್ಬೋದು. ಈಗ ಮುಹೂರ್ತ ಪ್ರಶಸ್ತವಾಗಿದೆ. ಈ ಸಮಯದಲ್ಲಿ ಗಂಡು ಹೆಣ್ಣು ಉಂಗುರ ಬದಲಾಯಿಸಿದ್ರೆ 100 ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಸಂಸಾರ ಮಾಡ್ತೀರಾ. ನೀವಿಬ್ರು ನಿಮ್ಮ ಕುಲದೇವ್ರನ್ನ, ಇಷ್ಟದೇವ್ರನ್ನ, ಗುರು ಹಿರಿಯರನ್ನ, ನಿಮ್ಮ ಅಪ್ಪ ಅಮ್ಮನ ನೆನಪಿಸ್ಕೊಂಡು ಉಂಗುರ ಬದಲಾಯಿಸ್ಕೊಳ್ಳಿ. ಸ್ವತಿಶ್ರೀ ವಿಜಯಬೃದಯ ಶಾಲಿವಾಹನ ಚಕ ಲಾವಾನಾಮ ಸಂವತ್ಸರದ ಕಾರ್ತೀಕ ಮಾಸದಲ್ಲಿ ಸಲ್ಲುವ ಶುಭ ಶುಕ್ರವಾರ ಶುಭ ಸಮಯದಲ್ಲಿ ಶ್ರೀಮತಿ ಶಾಕುಂತಲಾ ದೇವಿಯವರ ತೃತೀಯ ಸುಪುತ್ರನಾದ ಚಿರಂಜೀವಿ ರಾಜಶೇಖರನಂತಹ ಭೂಪತಿ ಎಂಬ ವರನಿಗೂ ಶ್ರೀ ಚಂದ್ರಶೇಖರ್ ಅವರ ಏಕೈಕ ಸುಪುತ್ರಿ ಕುಂಕುಮ ಸೌಭಾಗ್ಯವತಿಯಾದ ಶ್ವೇತಾ ಎಂಬ ವಧುವನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಆಶೀರ್ವದಿಸಿ. ಮರುದಿನ ಬೆಳಿಗ್ಗೆ 9:35ಕ್ಕೆ ದಾರೆ. ಎಲ್ಲರಿಗೂ ಸಮ್ಮತಿ ಇದೆ ಅಲ್ವಾ? ಏನು ತೊಂದರೆ ಇಲ್ಲ ಪುರೋಹಿತ್ರೆ. ಇನ್ನೆಲ್ಲ ನೀವ್ ಹೇಳ್ದಾಗೆ ಎಲ್ಲ ಶುಭ ಕಾರ್ಯನೂ ನೀವೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ಇದರ ಪೂರ್ತಿ ಜವಾಬ್ದಾರಿ ನಿಮ್ ಮೇಲೆ ಬಿಡ್ತೀವಿ. ಆಗ್ಬೋದು ತಾಯಿ, ಸಂತೋಷ. ನೋಡ್ತಿದ್ದಂಗೆ ಮದುವೆ ದಿನ ಹತ್ರ ಬಂದ್ಬಿಡುತ್ತೆ. ತಡ ಮಾಡೋಂಗೆ ಇಲ್ಲ, ಎಲ್ಲ ತಯಾರಿ ಶುರು ಮಾಡ್ಕೊಬೇಕು. ಒಡವೆ, ವಸ್ತ್ರ, ಬಟ್ಟೆ, ಶಾಪಿಂಗು, ಹೆಂಗಸ್ರ ಕೆಲಸ ಎಲ್ಲ ನಾವುಗಳು ನೋಡ್ಕೋತೀವಿ. ಮಿಕ್ಕಿದ್ದೆಲ್ಲ ನೀವು ನೋಡ್ಕೊಳ್ಳಿ. ಭೂಪತಿಗೆ 2 ಅಣ್ಣಂದ್ರಿರೋದ್ರಿಂದ ಸರಿ ಹೋಯ್ತು. ಎಲ್ಲ ಅವರಿಬ್ರೇ ನೋಡ್ಕೋತಾರೆ, ನಿಮ್ಗೇನು ಚಿಂತೆ ಇಲ್ಲ. ಇದುವರೆಗೂ ಯಾರು ಅನ್ಕೊಂಡಿರ್ಬಾರ್ದು, ಆ ತರ ಮಾಡ್ತೀವಿ. ಅದ್ರಲ್ಲೂ ನಮ್ ಬ್ರದರ್ ರಾಯಲ್ ಪ್ರಿನ್ಸ್ ತರ ಎಂಟ್ರಿ ಕೊಡ್ಬೇಕು ಅಲ್ವಾ ಬ್ರೋ? ಪಕ್ಕ. ಈ ಸಂಭ್ರಮ ಹೀಗೆ ಇರಬೇಕು ಅಂದರೆ ಶ್ವೇತಾ ಮೇಡಮ್ ಈ ಮನೆ ಮಗಳಲ್ಲ ಅನ್ನೋ ಸತ್ಯ ಯಾರಿಗೂ ಗೊತ್ತಾಗದೆ ಉಳಿಬೇಕು. ಹಾಗಾಗಬೇಕು ಅಂದರೆ ನಾನು ಬಾಯಿ ಮುಚ್ಕೊಂಡಿರಬೇಕು. ಇರ್ತೀನಿ. ನನ್ನ ಮಿಸ್ಟ್ರಿ ಮುನಿಯಪ್ಪ, ನನ್ನ ಶ್ವೇತಾ ಮೇಡಮ್ ಖುಷಿಯಾಗಿರ್ತಾರೆ ಅಂದರೆ ನಾನು ಯಾಕೆ ಮಧ್ಯೆ ಹೋಗಲಿ? ಇಲ್ಲ, ನನ್ನ ಸ್ವಾರ್ಥಕ್ಕೆ ನಾನು ಅವ್ರ ಜೀವನ ಹಾಳು ಮಾಡಲ್ಲ. ಈ ನಕ್ಷತ್ರನ್ ತರ 200 ರೂಪಾಯಿ ಚೂಡಿದಾರ್ ಹಾಕೊಂಡು
₹70 ಬಸ್ ಪಾಸ್ ಇಟ್ಕೊಂಡು ಒದ್ದಾಡೋ ಲೈಫ್ ನನಗ್ ಬೇಡ. ಈ ಲಕ್ಸುರಿ ಹೀಗೆ ಉಳಿಬೇಕು ಅಂದ್ರೆ ನಾನ್ ಭೂಪತಿನ ಮದ್ವೆ ಆಗ್ಬೇಕು. ಒಂದ್ಸಲ ನನ್ ಕತ್ತಕ್ ತಾಳಿ ಬಿದ್ರೆ ಆಮೇಲೆ ಏನಾದ್ರೂ ಐ ಡೋಂಟ್ ಕೇರ್. ಶಕುಂತಲಾ ದೇವಿ ಎಷ್ಟೇ ಹಾರಾಡಿದ್ರು ಭೂಪತಿ ಒಳ್ಳೆತನ ನನ್ನ ಕಾಪಾಡುತ್ತೆ. ಅಲ್ಲಿಗೆ ನನ್ ಲೈಫ್ ಸೆಟಲ್. ಅದೇನಾದ್ರೂ ಸರಿ, ಈ ಸತ್ಯ ಹೊರಗ್ ಬರ್ದಿರೋ ತರ ನೋಡ್ಕೋತೀನಿ. ಏ ಖಾಲಿ ಡಬ್ಬಿ, ಏನಾಯ್ತೆ ನಿನ್ಗೆ? ಬೇಡದಿರೋ ಟೈಮಲ್ಲೆಲ್ಲ ಸುಮ್ಮನೆ ಮಾತಾಡ್ತಾನೆ ಇರ್ತೀಯ, ನಿಲ್ಸದೇ ಇಲ್ಲ. ಅಲ್ಲ, ನಿನ್ ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್ ಆಗಿದೆ, ಒಂದ್ ವಿಶ್ ಮಾಡೋಣ, ಒಂದ್ ಮಾತು ಹೇಳೋಣ, ಕಂಗ್ರಾಟ್ಸ್ ಹೇಳೋಣ, ಏನು ಇಲ್ಲ. ಸುಮ್ಮನೆ ಬಂದು ಇಲ್ಲಿ ನಿಂತಿದ್ಯಾ. ಏನೇ ನಿನ್ ಪ್ರಾಬ್ಲಮು? ಹಾಗೆಲ್ಲ ಏನು ಇಲ್ವೋ? ಅಲ್ಲೆಲ್ಲ ದೊಡ್ಡವರಿದ್ದಾರೆ, ಗೆಸ್ಟ್ ಇದ್ದಾರೆ. ಅವ್ರ ಮುಂದೆ ನಿನ್ನ ಮಾತಾಡ್ಸೋದ್ ಸರಿ ಕಾಣ್ಲಿಲ್ಲ. ನಿಂಗೆ ಬಾಯ್ ಬಿಟ್ಟು ವಿಶ್ ಮಾಡಿದ್ರೇನೆ ಒಳ್ಳೇದಾಗೋದಾ? ಇಲ್ಲ ಅಂದ್ರೆ ಇಲ್ವಾ? ನೀನ್ ಹೀಗ್ ನಗ್ನಾಕೊಂಡು ಇದ್ಬಿಟ್ರೆ ನನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನೀನು ನಂಬಿಡ್ತೀನ? ನಿನ್ ಕಣ್ಣಲ್ಲಿರೋ ನೋವೇ ಬೇರೆ ಹೇಳ್ತಿದೆ, ನಿನ್ ಮಾತೇ ಬೇರೆ. ಅದೇ ಬೇರೆ ಇದೇ ಬೇರೆ. ಏನಾಗಿದೆ ಅಂತ ಕರೆಕ್ಟಾಗಿ ಹೇಳು. ಹಾಗೆಲ್ಲ ಏನೂ ಇಲ್ವೋ? ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಸುಮ್ನೆ ಏನೇನು ಹೇಳ್ಬೇಡ, ಕಣ್ಣು ಗಿಣ್ಣು ಅಂತೆಲ್ಲ. ಮತ್ ಇನ್ನೇನೆ, ನಾನು ಎಂಗೇಜ್ಮೆಂಟ್ ವಿಷಯ ನಿನಗೆ ಹೇಳಿಲ್ಲ ಅಂತ ನನ್ನ ಮೇಲೆ ಇನ್ನೂ ಕೋಪನಾ? ಅದಕ್ಕೇನಾ ಬೆಳಗ್ಗೆಯಿಂದ ನನ್ನ ಹತ್ರ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸ್ತಾ ಇರೋದು? ಅದೆಲ್ಲ ಏನು ಇಲ್ಲ ಅನ್ನಲ್ಲೋ, ನಂದೇ ತಪ್ಪು. ನಾನೇ ಹೇಳ್ದೆ ಕೇಳ್ದೆ ಹೋಗಿದ್ದೆ. ನೀನಾದ್ರೂ ಏನ್ ಮಾಡ್ತೀಯಾ? ಮತ್ ಯಾಕೆ ಹೀಗಿದ್ಯಾ? ಹೀಗೆ ಅಂದ್ರೆ ಹೇಗೋ? ನಾನ್ ಚೆನ್ನಾಗೇ ಇದ್ದೀನಿ ಭೂಪತಿ. ಇವಾಗೇನು ನಿಂಗ್ ವಿಶ್ ಮಾಡ್ಬೇಕಾ? ಕೈ ಕೊಡು. ಕಂಗ್ರ್ಯಾಚುಲೇಷನ್ ಮಿಸ್ಟ್ರಿ ಮುನಿಯಪ್ಪ. ನೀನು ಶ್ವೇತಾ ಮೇಡಮ್ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು. ಭೂಪತಿ, ಒಂದ್ ನಿಮಿಷ ಬಾ, ಕೆಲ್ಸ ಇದೆ. ಹಾಮ ಬಂದೆ, ಒಂದೇ ಒಂದ್ ನಿಮಿಷ. ನೋಡು, ಹೀಗೆ ಸಪ್ಪೆ ಮುಖ ಹಾಕೊಂಡು ಇರ್ಬೇಡ. ಸ್ಮೈಲ್ ಮಾಡು. ಹೀಗಿರು. ಬರ್ತೀನಿ, ಹುಷಾರು.